ಮಂಡ್ಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹಗಳು ಛಿದ್ರವಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಂಡ್ಯದಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಸ್ಕೈ ವಾಕ್ ಕಂಬಕ್ಕೆ ರಾಯಲ್ ಎನ್ಫೀಲ್ಡ್ ಬೈಕ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಇಬ್ಬರು ಕೂಡ ಸ್ಪಾಟ್ ಡೆಡ್. ಮೃತರ ದೇಹಗಳು ಛಿದ್ರವಾಗಿದೆ. ಮಂಡ್ಯದ ಡ್ಯಾನಿಲ್ ಮತ್ತು ಜೋಶ್ ಅಂತ ಇಬ್ರು ಮೃತರಾಗಿರೋರು. ಅವರಿಬ್ಬರು ಕೂಡ 20 ವರ್ಷ ವಯಸ್ಸು. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ಕಾರಿ ಮಹಿಳಾ ಕಾಲೇಜಿನ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಭೀಕರ ಅಪಘಾತಕ್ಕೆ ಯುವಕರಿಬ್ಬರ ದೇಹ ಛಿದ್ರವಾಗಿದೆ. ಮೃತದೇಹಗಳು ಮಂಡ್ಯ ಮಿಮ್ಸ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು ಪೋಸ್ಟ್ಮಾರ್ಟಂನ ನಂತರದಲ್ಲಿ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳು ಆಗುತ್ತೆ. ಬಟ್ ಇಲ್ಲಿ ಯಾರೋ ಬಂದು ಆಕ್ಸಿಡೆಂಟ್ ಮಾಡಿ ಈ ಒಂದು ಘಟನೆ ಸಂಭವಿಸಿದ್ದಲ್ಲ, ಬದಲಾಗಿ ಇವರ ಚಾಲನೆಯಲ್ಲಿದ್ದಂತಹ ಅಜಾಗರೂಕತೆಯೇ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ, ಕಾರಣವಾಗಿದೆ. ಸ್ಕೈ ವಾಕ್ ಕಂಬಕ್ಕೆ ರಾಯಲ್ ಎನ್ಫೀಲ್ಡ್ ಬೈಕ್ ಹೊಡ್ಕೊಂಡಿದೆ. ಅದರ ಪರಿಣಾಮವಾಗಿ ಬೈಕ್ನಲ್ಲಿ ಹೋಗ್ತಾ ಇದ್ದ ಇಬ್ಬರು ಯುವಕರು ಕೂಡ ಡೆತ್ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ದುಬಾರಿ ಬೈಕ್ ಕೈಯಲ್ಲಿ ಒಂದಿದ್ರೆ ನಾವೆಲ್ಲಿದ್ದೀವಿ ಅನ್ನೋ ಪ್ರಜ್ಞೆನೂ ಕಳ್ಕೊಂಡ್ಬಿಡ್ತಾರೆ ಕೆಲವರು. ಅದೇ ರೀತಿಯ ಘಟನೆನ ಈ ದುರಂತ? ದಿವ್ಯಾ, ಇವರಿಬ್ರು ಏನು ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿರುವಂತಹ ಇಬ್ರು ಯುವಕರು ಕೂಡ ನಿನ್ನೆ ಮೈಸೂರಿನ ದಸರಾ ಲೈಟಿಂಗ್ ಹೋಗಿರ್ತಾರೆ. ಇದಾದ ಬಳಿಕವಾಗಿ ಬೆಳಗ್ಗೆ ವಾಪಸ್ ಬೆಳಗ್ಗೆ ಜಾವ 3:30-4 ಗಂಟೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು. ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಇವರು ಓವರ್ ಸ್ಪೀಡ್ ನಲ್ಲಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಹಂಪ್ಸ್ ಕೂಡ ಇರಲಿಲ್ಲ, ಮತ್ತೆ ಅಪಘಾತ ಆಗುವಂತಹ ಸ್ಥಳವೂ ಕೂಡ ಅದಾಗಿರಲಿಲ್ಲ. ಇವರು ದುಬಾರಿ ಬೈಕ್ ನಲ್ಲಿ ಹೆಚ್ಚು ಕಡಿಮೆ ಒಂದು 100-150 ಸ್ಪೀಡ್ ಅಲ್ಲಿ ಬರ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ವೇಗದ ಮಿತಿ ಹೆಚ್ಚಿದಿಂದಾಗಿ ನಿಯಂತ್ರಣಕ್ಕೆ ಸಿಗಲ್ಲ. ಈ ನಿಟ್ಟಿನಲ್ಲಿ ಏಕಾಏಕಿ ಬೈಕ್ ಆರಿ ಪಕ್ಕದಂತಹ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಇಬ್ಬರ ದೇಹವು ಕೂಡ ಈಗ ಛಿದ್ರ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದೃಶ್ಯಗಳನ್ನು ನೋಡಲಿಕ್ಕೆ ಆಗಲ್ಲ ಅಂತಹ ಭೀಕರ ಸನ್ನಿವೇಶ ಅದು. ಇಬ್ಬರ ಮೃತದೇಹಗಳು ಒಂದೊಂದು ದಿಕ್ಕಿನಲ್ಲಿ ಹೋಗಿ ಅಪ್ಪಳಿಸಿವೆ ಮತ್ತು ದೇಹದ ಭಾಗ ಆ ರೀತಿಯಾಗಿ ಛಿದ್ರವಾಗಿದೆ. ದುಬಾರಿ ಬೈಕ್ಗಳಿದ್ದಾಗ ಸ್ವಲ್ಪ ಜೋಶಲ್ಲಿರ್ತಾರೆ. ಅತಿ ವೇಗದ ಚಾಲನೆ, ಅಜಾಗರೂಕತೆ ಈ ಒಂದು ದುರಂತಕ್ಕೆ ಸಾಕ್ಷಿ. ಮತ್ತು ಆ ಸ್ಪಾಟ್ ಏನಿದೆ ಅದೇನು ಡೆತ್ ಸ್ಪಾಟ್ ಕೂಡ ಅಲ್ಲ, ಆಕ್ಸಿಡೆಂಟ್ ಸ್ಪಾಟ್ ಕೂಡ ಅಲ್ಲ. ಆಗಿದೆ ಅಂತಂದರೆ ಅದು ಅವರ ಅಜಾಗರೂಕತೆಯ ಕಾರಣದಿಂದಾಗಿ ಆಗಿರೋದು.